ಸೌತ್ ಆಫ್ರಿಕಾ ವಿರುದ್ಧ ಟಿ20 ಸರಣಿಯಲ್ಲಿರುವಂತಹ ಭಾರತ ನಾಳೆ 4ನೇ ಪಂದ್ಯಕ್ಕೆ ಸಿದ್ಧವಾಗ್ತಾ ಇದೆ. ಆಲ್ರೆಡಿ 2 ಪಂದ್ಯಗಳನ್ನು ಗೆದ್ದಿರೋದ್ರಿಂದ ಈ ಪಂದ್ಯ ಗೆದ್ರೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಸರಣಿ ಕೈವಶವಾಗುತ್ತೆ. ಆದರೆ ಭಾರತಕ್ಕೆ ಚಾಲೆಂಜಿಂಗ್ ಅನಿಸ್ತಾ ಇರೋದೇ ಬ್ಯಾಟಿಂಗ್ ಲೈನ್ಅಪ್. ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇಬ್ಬರು ಕೂಡ ತಲೆಬಿಸಿ ತಂದಿಟ್ಟಿದ್ದಾರೆ. ಅವರಿಬ್ಬರ ಔಟ್ ಆಫ್ ಫಾರ್ಮ್ ಸರಿಯಾಗಿ ಹೊಡೆತ ಕೊಡ್ತಾ ಇದೆ. ಬೇಸರದ ವಿಚಾರ ಏನಂದ್ರೆ ಭಾರತದ ಪರ ಟಿ20 ಪಂದ್ಯಗಳನ್ನು ಆಡೋಕೆ ಸಮರ್ಥರ ದಂಡೆ ಕ್ಯೂನಲ್ಲಿದೆ. ಟ್ಯಾಲೆಂಟ್ ಇದ್ರೂ ಕೂಡ ಯಾರೆಲ್ಲ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟಿ20 ಫಾರ್ಮೆಟ್ನಲ್ಲಿ ಭಾರತ ಕಂಟಿನ್ಯೂಸ್ ಆಗಿ ಸರಣಿ ಗೆಲ್ತಾ ಇದ್ರು ಕೂಡ ಸೂರ್ಯಕುಮಾರ್ ಯಾದವ್ ಮತ್ತು ಶುಭ್ಮನ್ ಗಿಲ್ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ. ಹೆಂಗೋ ಬೌಲರ್ಗಳು ಪಂದ್ಯಗಳನ್ನ ಗೆಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಗಿಲ್ ಮತ್ತು ಸೂರ್ಯನ ಫೇಲ್ಯೂರ್ಗೆ ಫ್ಯಾನ್ಸ್ ಕೂಡ ಸಿಟ್ಟಾಗಿದ್ದಾರೆ. ಅದರಲ್ಲೂ ಶುಭ್ಮನ್ ಗಿಲ್ರನ್ನ ಹೊರಗಿಟ್ಟು ಬೇರೆಯವರಿಗೆ ಚಾನ್ಸ್ ಕೊಡಿ ಅಂತಿದ್ದಾರೆ. ಅದಕ್ಕೆ ಕಾರಣ ಅವಕಾಶಕ್ಕಾಗಿ ಕಾಯ್ತಾ ಇರುವಂತಹ ಪ್ರತಿಭಾವಂತ ಆಟಗಾರರು. ಬಿಸಿಸಿಐನ ಮೊಂಡಾಟಕ್ಕೆ ಹಲವು ಸ್ಟಾರ್ ಕ್ರಿಕೆಟಿಗರೇ ಸ್ಯಾಕ್ರಿಫೈಸ್ ಮಾಡುವಂತಾಗಿದೆ. ರಾಹುಲ್ ಟಿ20 ಕರಿಯರ್ ಮುಗಿದೇ ಹೋಯ್ತಾ? ಭಾರತ ಪರ ಟೆಸ್ಟ್ ಮತ್ತು ಏಕದಿನ ಮಾದರಿಯಲ್ಲಿ ಆಡ್ತಾ ಇರುವಂತಹ ಕೆಎಲ್ ರಾಹುಲ್ ಟಿ20 ಕ್ರಿಕೆಟ್ ಇಂದ ಹೊರಗೆ ಇದ್ದಾರೆ. ಕಳೆದ 3 ವರ್ಷಗಳಿಂದ ಭಾರತ ಪರ ಟಿ20 ಪಂದ್ಯಗಳನ್ನು ಆಡಿಲ್ಲ. 2022ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಟಿ20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನ 10 ವಿಕೆಟ್ಗಳಿಂದ ಸೋಲಿಸಿತ್ತು. ಈ ಮ್ಯಾಚ್ ಆದ್ಮೇಲೆ ರಾಹುಲ್ ಟಿ20ನಲ್ಲಿ ಆಡೇ ಇಲ್ಲ. ಇಂದಲ್ಲ ನಾಳೆ ಮತ್ತೆ ಚಾನ್ಸ್ ಸಿಗ್ಬೋದು ಎನ್ನುವಂತ ಅವಕಾಶವನ್ನ ಕಾಯ್ತಾನೆ ಇದ್ದಾರೆ. ಆದ್ರೆ ಬಿಸಿಸಿಐ ಬಾಗಿಲು ಮಾತ್ರ ತೆರೀತಾನೆ ಇಲ್ಲ. ಕಳೆದ ಸೀಸನ್ ಐಪಿಎಲ್ನಲ್ಲಿ ಡೆಲ್ಲಿ ಪರ 13 ಇನ್ನಿಂಗ್ಸ್ಗಳಲ್ಲಿ 163ರ ಇಂಪ್ರೆಸಿವ್ ಸ್ಟ್ರೈಕ್ ರೇಟ್ನಲ್ಲಿ 539 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಆ ತಂಡದ ಪರ ಹೈಯೆಸ್ಟ್ ರನ್ ಸ್ಕೋರರ್ ಕೂಡ ಆಗಿದ್ರು. ಇದರಲ್ಲಿ 1 ಶತಕ ಕೂಡ ಇತ್ತು. ಹೀಗಿದ್ರೂ ಕೂಡ ಭಾರತ ತಂಡದಲ್ಲಿ ಚಾನ್ಸ್ ಸಿಗ್ತಾ ಇಲ್ಲ. ಯಶಸ್ವಿ ಜೈಸ್ವಾಲ್ ಕೂಡ ಸೈಡ್ ಲೈನ್. ಇನ್ನು ಟಿ20 ತಂಡದಿಂದ ಯಶಸ್ವಿ ಜೈಸ್ವಾಲ್ ಕೂಡ ಹೊರಗೆ ಇದ್ದಾರೆ. ಟೆಸ್ಟ್ ಮಾದರಿಯಲ್ಲಿ ಓಪನರ್ ಆಗಿರುವಂತಹ ಜೈಸ್ವಾಲ್ ಏಕದಿನದಲ್ಲೂ ಕೂಡ ಚಾನ್ಸ್ ಅಷ್ಟಕ್ಕಷ್ಟೇ ಇದೆ. ಸೌತ್ ಆಫ್ರಿಕಾ ವಿರುದ್ಧ ಗಿಲ್ ಇಲ್ಲದ ಕಾರಣಕ್ಕೆ ಅಂದ್ರೆ ಗಿಲ್ ಇಂಜುರಿಯಿಂದಾಗಿ ಹೊರಬಿದ್ದಿದ್ದ ಕಾರಣಕ್ಕೆ ಏಕದಿನ ಫಾರ್ಮೆಟ್ ನಲ್ಲಿ ಅವರಿಗೆ ಅವಕಾಶ ಸಿಕ್ಕಿತ್ತು. ಆದ್ರೆ ಟಿ20ನಲ್ಲಿ ದೂರನೇ ಇಟ್ಟಿದ್ದಾರೆ. ಕಳೆದ ಸೀಸನ್ ಐಪಿಎಲ್ ನಲ್ಲಿ ರಾಜಸ್ಥಾನ ಪರ 559 ರನ್ಗಳನ್ನ ಸ್ಕೋರ್ ಮಾಡಿದ್ರು. ಅಂಡ್ ಇತ್ತೀಚೆಗೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟೂರ್ನಿಯಲ್ಲೂ ಕೂಡ ಮಿಂಚಿದ್ದಾರೆ. ಮುಂಬೈ ಪರ ಅಜಿಂಕ್ಯ ರಹಾನೆ ಅವರೊಂದಿಗೆ ಕಣಕ್ಕಿಳಿದ ಜೈಸ್ವಾಲ್ 48 ಎಸೆತಗಳಲ್ಲಿ ಶತಕ ಬಾರಿಸಿದ್ದಾರೆ. ಹಾಗೆ ತಾನು ಟಿ20 ಫಾರ್ಮೆಟ್ ನಲ್ಲಿ ಆಡೋದಕ್ಕೆ ಬೆಸ್ಟ್ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಚುಟುಕು ಸಮರದಲ್ಲಿ ಶ್ರೇಯಸ್ ಅಯ್ಯರ್ ಸದ್ದು. ಇನ್ನು 20 ಓವರ್ಗಳ ಪಂದ್ಯಗಳಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡಿದ್ದಾರೆ. ಐಪಿಎಲ್ ನಲ್ಲೂ ಸಕ್ಕ ಸೌಂಡ್ ಮಾಡಿದ್ದಾರೆ. ಲಾಸ್ಟ್ ಸೀಸನ್ ಐಪಿಎಲ್ ನಲ್ಲಿ ಪಂಜಾಬ್ ತಂಡದ ನಾಯಕನಾಗಿ 604 ರನ್ಗಳನ್ನ ಸ್ಕೋರ್ ಮಾಡಿದ್ರು. ಅಂಡ್ ಕಳೆದ ಸೀಸನ್ ನ ಹೈಯೆಸ್ಟ್ ರನ್ ಸ್ಕೋರರ್ಗಳ ಪಟ್ಟಿಯಲ್ಲಿ ಟಾಪ್ 6 ನಲ್ಲಿದ್ರು. ಹೀಗಿದ್ರೂ ಭಾರತ ಟಿ20 ಬಾಗಿಲು ತೆರೀತಾನೆ ಇಲ್ಲ. ಸೊ ಇವರು ಕೂಡ ಆಪರ್ಚುನಿಟಿಗಾಗಿ ಕಾಯ್ತಾನೆ ಇದ್ದಾರೆ. ಬೆಸ್ಟ್ ಫಿನಿಶರ್ ಆಗಿದ್ರು ರಿಂಕು ಗಿಲ್ಲ ಚಾನ್ಸ್. ಕಳೆದ ವರ್ಷ ಭಾರತ ತಂಡದಲ್ಲಿ ಬೆಸ್ಟ್ ಫಿನಿಶರ್ ರೋಲ್ ಪ್ಲೇ ಮಾಡಿದಂತ ರಿಂಕು ಸಿಂಗ್ ಕೂಡ ಈಗ ಟಿ20ನಲ್ಲಿ ಚಾನ್ಸ್ ಇಲ್ಲ. ಭಾರತ ಪರ 25 ಇನ್ನಿಂಗ್ಸ್ಗಳಲ್ಲಿ 550 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. 42+ ಆವರೇಜ್ ನಲ್ಲಿ ರನ್ಸ್ ಬಂದಿದೆ. 161+ ಸ್ಟ್ರೈಕ್ ರೇಟ್ ಇದೆ. ಹೀಗಿದ್ರೂ ಚಾನ್ಸ್ ಕೊಡೋದೇ ಇರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಗಿಲ್ಗಾಗಿ ಬೆಂಚ್ನಲ್ಲೇ ಕಾದು ಕುಳಿತ ಸಂಜು ಸ್ಯಾಮ್ಸನ್. ಟಿ20ನಲ್ಲಿ ಎಸ್ಪೆಷಲಿ ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳಲೇಬೇಕು. ಗಿಲ್ ತಂಡಕ್ಕೆ ಕಂಬ್ಯಾಕ್ ಮಾಡಿದಾಗಿಂದ ಸಂಜು ಕೆರಿಯರ್ಗೆ ಹೊಡೆತ ಬಿದ್ದಿದೆ. ಕಳೆದ ವರ್ಷ ಭಾರತ ಪರ ಟಿ20ನಲ್ಲಿ ಓಪನರ್ ಆಗಿ ಕಣಕ್ಕಿಳಿದು 3 ಶತಕ ಬಾರಿಸಿದ್ರು ಕೂಡ ಗಿಲ್ ಬಂದ ಮೇಲೆ ಬೆಂಚ್ ಕಾಯುವಂತಾಗಿದೆ. ಮಿಡಲ್ ಆರ್ಡರ್ ನಲ್ಲಿ ರನ್ಸ್ ಬರದ ಕಾರಣ ಈಗ ಸಂಜುರನ್ನ ತಂಡದಿಂದಲೇ ಡ್ರಾಪ್ ಮಾಡಿ ಜಿತೇಶ್ ಶರ್ಮಾಗೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಅವಕಾಶ ಕೊಡಲಾಗ್ತಾ ಇದೆ. ಓಪನಿಂಗ್ ಕಳ್ಕೊಂಡಿರುವಂತಹ ಸಂಜು ಮತ್ತೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಆಕ್ಚುಲಿ ಇಲ್ಲಿ ಸೂರ್ಯಕುಮಾರ್ ಹಾಗೆ ಶುಭ್ಮನ್ ಗಿಲ್ ಏನು ಡಮ್ಮಿ ಪ್ಲೇಯರ್ಗಳಲ್ಲ. ಸೂರ್ಯಕುಮಾರ್ ಯಾದವ್ ಕಳೆದ ಐಪಿಎಲ್ ನಲ್ಲಿ 717 ರನ್ ಗಳಿಸಿ ಸೆಕೆಂಡ್ ಹೈಯೆಸ್ಟ್ ಸ್ಕೋರರ್ ಆಗಿದ್ರು. ಅಂಡ್ ಶುಭ್ಮನ್ ಗಿಲ್ 650 ರನ್ ಗಳಿಸಿ 4ನೇ ಹೈಯೆಸ್ಟ್ ಸ್ಕೋರರ್ ಎನಿಸ್ಕೊಂಡಿದ್ರು. ಆದ್ರೆ ಭಾರತ ಪರ ಮಾತ್ರ ಸದ್ದು ಮಾಡ್ತಾ ಇಲ್ಲ. ಇನ್ಮುಂದೆ ಕೂಡ ಇದೇ ಫಾರ್ಮ್ ಕಂಟಿನ್ಯೂ ಆದ್ರೆ ಬಹುಶಃ ಬೇರೆ ಪ್ಲೇಯರ್ಗಳಿಗೆ ಚಾನ್ಸ್ ಕೊಡೋದು ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಚಾನ್ಸ್ ಲಿಸ್ಟ್ ನಲ್ಲಿ ಇಶಾನ್ ಕಿಶನ್ ಕೂಡ ರೇಸ್ ನಲ್ಲಿದ್ದಾರೆ. ಸೊ ನಿಮ್ಮ ಪ್ರಕಾರ ಇಷ್ಟು ಆಟಗಾರರ ಪೈಕಿ ಟಿ20 ತಂಡದಲ್ಲಿ ಅವಕಾಶ ಪಡೆಯೋಕೆ ಯಾರು ಹೆಚ್ಚಿನ ಅರ್ಹರು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.